ಅಂತ ನೆಸೆಸಿಟಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದೀಗ ಸಂಸದ ಉಗ್ರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಗ್ರಪ್ಪ ಅವರೇ, ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ 22 ಸ್ಥಾನ ಗೆದ್ರೆ ಮರುದಿನನೇ ದೋಸೆ ಸರ್ಕಾರ ಇರಲ್ಲ ಅಂತ ಹೇಳಿದ್ದಾರೆ. ನಿಮ್ ರಿಯಾಕ್ಷನ್ ಸರ್ ಅದಕ್ಕೆ? ಯಡಿಯೂರಪ್ಪನವರಿಗೆ ಅರಳು ಮರಳು ಆಗಿದೆ. ಸೊ ಹಾಗಾಗಿ ಅವರಿಗೆ ಒಂದೊಂದ್ ಸಾರಿ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರ ಹೇಳಿಕೆಗಳಿಗೆ ಕವಡೆ ಕಾಸಿನಷ್ಟು ಕಿಮ್ಮತ್ತು ಇಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ಎಷ್ಟ್ ಸಾರಿ ಹೇಳಿದ್ರು ಸರ್ಕಾರ ಹೋಗುತ್ತೆ, ಕೆಲವು ಮಂತ್ರಿಗಳು ಜೈಲ್ಗೆ ಹೋಗ್ತಾರೆ, ಇನ್ ಕೆಲವರು ಅದಾಗತ್ತೆ ಇದಾಗತ್ತೆ ಅಂತ. ಸೊ ಏನಾದ್ರು ಅವ್ರು ಹೇಳಿರುವಂತದ್ದು ರಾಜ್ಯದ ರಾಜಕಾರಣದಲ್ಲಿ ಏನಾದ್ರು ಆಗಿರುವಂತ ಘಟನಾವಳಿಗಳಿದ್ದಾವ? ಇಲ್ಲ. ಇವತ್ತೇನಾಗಿದೆ, ಭಾರತೀಯ ಜನತಾ ಪಾರ್ಟಿಯವರು ಹತಾಶರಾಗಿದ್ದಾರೆ. ಒಂದು ಕಡೆ ಈ 5 ರಾಜ್ಯಗಳಲ್ಲಿ ನಡೆದಂತ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿ ಅಧಿಕಾರ ಕಳ್ಕೊಂಡಿರುವಂತದ್ದು, ನಮ್ಮ ರಾಜ್ಯದಲ್ಲಿ ನಡೆದಂತ ಬೈ ಎಲೆಕ್ಷನ್ ಇರ್ಬೋದು ಅಥವಾ UP ನಲ್ಲಿ ನಡೆದಂತ ಬೈ ಎಲೆಕ್ಷನ್ಸ್ ಇರ್ಬೋದು, ಇವೆಲ್ಲವೂ ಸಹ ಕ್ಲಿಯರ್ ಇಂಡಿಕೇಶನ್ಸ್ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಚುನಾವಣೆಯ ನಂತರ ಅಧಿಕಾರವನ್ನ ಕಳ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಅದು ಗೊತ್ತಿರತಕ್ಕಂತ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಒಂದು ಕಡೆ ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥದಕ್ಕೆ ಈ ರೀತಿಯ ಹೇಳಿಕೆಗಳು, ನಾವು ಅಧಿಕಾರಕ್ಕೆ ಬರ್ತೇವೆ, ಆ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯ ಸರ್ಕಾರ ಇರೋದಿಲ್ಲ, ಇವೆಲ್ಲವೂ ಸಹ. ನಿನ್ನೆ ಅಮಿತ್ ಶಾ ಅವರ ಸಭೆನ ನೀವು ಗಮನಿಸಿರ್ಬೋದು. 22 ಸ್ಥಾನ ಗೆಲ್ಲಿಸ್ಕೊಟ್ರೆ ನಿಮ್ಗೊಂದು ಭರ್ಜರಿ ಗಿಫ್ಟ್ ಇದೆ, ಬಂಪರ್ ಆಫರ್ ಅನ್ನ ನಾನೇ ಕೊಡ್ತಿದ್ದೀನಿ, ಆಗಸ್ಟ್ ತನಕ ನೀವು ವೇಟ್ ಮಾಡಿ, ಸರ್ಕಾರ ಉಳಿಯಲ್ಲ ಅಂತ ಅವ್ರಿಗೂ ಹೇಳಿದಾರಲ್ಲ. ನೋಡಿ, ಅಮಿತ್ ಶಾ ಏನೋ ಇದರಿಂದ ಉದುರಿದ್ದಾರ. ಅಮಿತ್ ಶಾನು ಒಬ್ಬ ಸಾಮಾನ್ಯ ರಾಜಕಾರಣಿ, ಬೇರೆ ಬೇರೆ ಕಾರಣಗಳಿಂದ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವರ ಹಿನ್ನೆಲೆ ಇಡೀ ದೇಶದ ಜನತೆಗೆ ಗೊತ್ತಿರತಕ್ಕಂಥದ್ದು. ಇದೇ ಮಾತುಗಳನ್ನ ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಏನ್ ಹೇಳಿದ್ರು, ಬೈ ಎಲೆಕ್ಷನ್ಸ್ ಬಗ್ಗೆ ಏನ್ ಹೇಳಿದ್ರು, ಏನ್ ರಿಸಲ್ಟ್ಸ್ ಆಯ್ತು. ಸೊ ಅಮಿತ್ ಶಾ ಅವ್ರಿಗೆ ಏನಾಗಿದೆ, ನಾನೊಬ್ಬ ದೊಡ್ಡ ಫಿಲಾಸಫರ್ ಅನ್ನುವಂತ ರೀತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ. ಅವ್ರು ಯಾವ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ, ದೇಶದ ರಕ್ಷಣೆ ಮಾಡುವಂತ ಸ್ಥಿತಿನಲ್ಲೂ ಅವರ ಪಕ್ಷ, ಅವರ ಸರ್ಕಾರ ಇಲ್ಲದೆ ಇರತಕ್ಕಂತ ವಿಚಾರ. ನಾವು ರಾಜಕಾರಣ ಮಾಡಬಾರದು ಅಂತ ಹೇಳಿ ಸರ್ಕಾರದ ಎಲ್ಲ ವಿಚಾರಗಳಿಗೆ ಸಹಮತ ವ್ಯಕ್ತಪಡಿಸ್ತಾ ಇದ್ರು ಸಹ ಆ ವಿಚಾರದಲ್ಲೂ ರಾಜಕಾರಣ ಮಾಡುವಂತ ಪ್ರವೃತ್ತಿಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆ ತೋರಿದ್ದಾರೆ ಅಲ್ವಾ. ಇವ್ರಿಗೆ ಏನಾಗಿದೆ, ದೇಶದ ಬಗ್ಗೆನೂ ಕಮಿಟ್ಮೆಂಟ್ ಇಲ್ಲ, ಅಭಿವೃದ್ಧಿಯ ಬಗ್ಗೆನೂ ಇಲ್ಲ, ಸಾಮಾಜಿಕ ನ್ಯಾಯದ ಬಗ್ಗೆನೂ ಇಲ್ಲ, ಸಂವಿಧಾನದ ಬಗ್ಗೆನೂ ಸಹ ಇಲ್ಲ, ಜನಾದೇಶದ ಬಗ್ಗೆನೂ ಕಿಂಚಿತ್ತು ಗೌರವ ಇಲ್ಲದೆ ಇರತಕ್ಕಂತ ಅಮಿತ್ ಶಾ ಅವರ ಮಾತಿಗೆ ಇಷ್ಟೆಲ್ಲ ಯಾಕೆ ಅರ್ಥ ಕೊಡ್ಬೇಕು, ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಸ್ಪಷ್ಟಪಡಿಸ್ತೇನೆ. ಇವತ್ತು ಅಮಿತ್ ಶಾ ಅವರ ಪಕ್ಷ ಕೊಟ್ಟಂತ ಏನು ಕೊಟ್ಟಂತ ಮ್ಯಾನಿಫೆಸ್ಟೋ ಏನಿದೆ, ಸೊ ಆಶ್ವಾಸನೆಗಳು 2014 ಅವರ ಪಾರ್ಟಿ ಕೊಟ್ಟಿದ್ರಲ್ವ, ಅವ್ರ ಸ್ನೇಹಿತರು ಪ್ರಧಾನಿ ಆಗೋದಕ್ಕೂ ಮೊದಲು ಅವ್ರು ಏನ್ ಹೇಳಿದ್ರು, ಮತ್ತೆ ಅವ್ರ ಪಕ್ಷ ಏನ್ ಹೇಳಿದ್ರು, 5 ವರ್ಷ ನಮ್ಗೆ ಅಧಿಕಾರ ಕೊಟ್ರೆ 100 ದಿವಸದಲ್ಲಿ ಈ ದೇಶದ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಬೆಲೆಗಳನ್ನ ನಿಯಂತ್ರಿಸ್ತೇವೆ. ಆಹಾರ ಇವತ್ತು ಡೀಸೆಲ್ ಏನು, ಪೆಟ್ರೋಲ್ ಏನು, ಗ್ಯಾಸ್ ಏನು, ದಿನನಿತ್ಯ ಪದಾರ್ಥಗಳ ಬೆಲೆಗಳು, ಅದ್ರ ಬಗ್ಗೆ ನೀವು 10 ಕೋಟಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷದಲ್ಲೇ 10 ಕೋಟಿ ಮಾಡಬೇಕಾಯ್ತು. 28 ಲಕ್ಷನೋ 30 ಲಕ್ಷನೋ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ 5 ವರ್ಷದಲ್ಲಿ. ಏನಾಯ್ತು, ಕಪ್ಪು ಹಣ ತಂದು ಎಲ್ರಿಗೂ ಸಹ 15 ಲಕ್ಷ ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿದ್ರು. 15 ಪೈಸಾ ಇವ್ರ ಯೋಗ್ಯತೆಗೆ ಡೆಪಾಸಿಟ್ ಮಾಡಕ್ ಆಗ್ಲಿಲ್ಲ. ಏನ್ ಇವ್ರು ಮಾತನಾಡುವಂಥದ್ದು. ಸೊ ಹೀಗೆ ಯಾವುದು ಮಾಡದೇ ಇರ್ತಕ್ಕಂತ ಉತ್ತರನ ಪೌರುಷವನ್ನ ಬಿಡೋದು ಬಿಟ್ರೆ ನಿಜವಾದಂತ ಕನ್ಸರ್ನ್ ಅಂಡ್ ಕಮಿಟ್ಮೆಂಟ್ ಏನ್ ತೋರಿಸಿದ್ದಾರೆ? ಓಕೆ ಸರ್, ಓಕೆ. ಅಂದ್ರೆ ನೀವು ಕೂಡ ಹೇಳೋದು ಅಷ್ಟು ಸೀರಿಯಸ್ ಆಗಿ ಇದನ್ನ ಕನ್ಸಿಡರ್ ಮಾಡೋದು ಬೇಡ ಈ ಸ್ಟೇಟ್ಮೆಂಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಉಗ್ರಪ್ಪ ಅವರೇ ಮಾತಾಡೋದಕ್ಕೆ.